स्वागत है आपका अर्बन न्यूज़ में। मैं आपके साथ वासंती कलाल। ಅದೇ ರೀತಿಯಾಗಿ ನಾಗಠಾಣ ಮತಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶಹಾಜಾನ್ ಮುಲ್ಲಾ, ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ರಾಜ್ಯ ಮುಖಂಡರು ಕೂಡ ಹಾಗೂ ಈ ಕಾರ್ಯಕ್ರಮಕ್ಕೆ ರೂವಾರಿಯಾಗಿ ಕೆಲಸ ಮಾಡಿದ ಮಾನ್ಯರಿಗೆ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ವತಿಯಿಂದ ಅವರಿಗೆ ಹಾರ್ದಿಕವಾಗಿ ಸ್ವಾಗತ ಕೋರುತ್ತೇನೆ. ಪ್ರಗತಿಗಾಗಿ ಒಂದು ಹೆಜ್ಜೆ ಎನ್ನುವ ಧ್ಯೇಯವನ್ನು ಇಟ್ಕೊಂಡು ಸಲ್ಲಿಸುತ್ತಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರುವಂತಹ ನಾಗಠಾಣ ಮತಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಸಹೋದರ ಶಹಾಜಾನ್ ಮುಲ್ಲಾ ಅವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಗೌರವ ಸಮರ್ಪಣೆ ನಡೀತಾ ಇದೆ. ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನ ಗೌರವಿಸಬೇಕೆಂದು ವಿನಂತಿಸ್ಕೊಳ್ತಾ ಇದ್ದೇವೆ. ದಯವಿಟ್ಟು ಜೋರಾದ ಚಪ್ಪಾಳೆ ಬರಲಿ. ಮೈಬೂಬ್ ಮುಲ್ಲಾ ಜುಮ್ನಾಳ್ ಅವರು ಹೋಗಿ ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಬೃಹತ್ ಮುಲ್ಲಾ ಸಮಾವೇಶದಲ್ಲಿ ಪಾಲ್ಗೊಂಡಿರುವಂತಹ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರುವಂತಹ ನಮ್ಮೆಲ್ಲರ ಜನಪ್ರಿಯ ನಾಯಕರು, ಕಾಂಗ್ರೆಸ್ನ ವಕ್ತಾರರು ಆಗಿರುವಂತಹ ಸನ್ಮಾನ್ಯ ಶ್ರೀ ಎಸ್ ಎಂ ಪಾಟೀಲ್ ಗಣ್ಯರ್ ಸಾಹೇಬರಿಗೆ ಪ್ರೀತಿಪೂರ್ವಕವಾದ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಮುಲ್ಲಾ ಸಾಹೇಬರಿಗೆ ಅದೇ ರೀತಿಯಾಗಿ ವಿಜಯಪುರ ಜಿಲ್ಲೆಯ ಹೆಸರುವಾಸಿಯಾಗಿ ಮುಲ್ಲಾಗಳ ಒಂದು ಹೆಜ್ಜೆ ಮೂಡಿಸುತ್ತಾ ಮುಂದೆ ಸಾಗುತ್ತಿರುವ ಕರವೇ ರಾಜ್ಯ ಉಪಾಧ್ಯಕ್ಷರು ನಬೀಸಾ ಮುಲ್ಲಾ ಗಜಲ್ ಮಂಡಪದವರು ಬಂದು ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಸ್ವಾಗತ ಕಾರ್ಯಕ್ರಮವನ್ನ, ಸನ್ಮಾನ ಕಾರ್ಯಕ್ರಮವನ್ನು ಆದಷ್ಟು ಬೇಗನೆ ಮುಗಿಸಿಕೊಡ್ಬೇಕೆಂದು ನೆನೆಸ್ಕೊಳ್ತಾ ಇದ್ದೇನೆ. ರಾಜ್ಯ ಮಟ್ಟದ ಬೃಹತ್ ಮುಲ್ಲಾ ಸಮಾವೇಶದಲ್ಲಿ ಪಾಲ್ಗೊಂಡಿರುವಂತಹ ಮುಲ್ಲಾ ಅಸೋಸಿಯೇಷನ್ ಪ್ರೀತಿಪೂರ್ವಕವಾದ ಅಭಿನಂದನೆಗಳು, ಸ್ವಾಗತ, ಸುಸ್ವಾಗತ, ಧನ್ಯವಾದಗಳು. ಅದೇ ರೀತಿಯಾಗಿ ಜಾಫರ್ ಅಂಗಡಿ ನ್ಯಾಯವಾದಿ ನಿರ್ದೇಶಕರಾದಂತಹ ಸಲೀಂ ಪಿರ್ದಾರೆ ಸಾಹೇಬರಿಗೆ ನಮ್ಮ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ವತಿಯಿಂದ ಅವರಿಗೆ ಹಾರ್ದಿಕವಾಗಿ ಸ್ವಾಗತ ಕೋರುತ್ತೇನೆ. ಸ್ವಾಗತ. ಶಫೀಕ್ ಮುಲ್ಲಾ ಅವರ ಬಂದು ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮದ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಮುಲ್ಲಾ ಬಂಧುಗಳು ಸನ್ಮಾನ ಮಾಡಿ ಗೌರವಿಸಬೇಕೆಂದು ನೆನೆಸಿಕೊಳ್ಳುತ್ತಾ ದಯವಿಟ್ಟು ಪಕ್ಕದಲ್ಲಿದ್ದಂತ ನನ್ನ ಮುಲ್ಲಾ ಬಂಧುಗಳು ಮುಂಭಾಗದಲ್ಲಿ ವೇದಿಕೆ ಖಾಲಿದೆ, ಹೋಗಿ ಕೂತ್ಕೊಂಡ್ರೆ ಸಭೆ ಚೆನ್ನಾಗಿ ನಡೆಯುತ್ತೆ. ಧನ್ಯವಾದಗಳು. ವಿದ್ಯಾರ್ಥಿ ಪರಿಷತ್ತದ ಸಂಸ್ಥಾಪಕರು ರಾಜ್ಯಾಧ್ಯಕ್ಷರಾದಂತಹ ಶ್ರೀನಾಥ್ ಪೂಜಾರಿ ಅವರಿಗೆ ನಮ್ಮ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ವತಿಯಿಂದ ಅಸೋಸಿಯೇಷನ್ ಕಟ್ಟಿ ಬೆಳೆಸಲಿಕ್ಕೆ ಒಬ್ಬ ಮಾರ್ಗದರ್ಶಕರು ಹಾಗೂ ಸಲಹೆ ಸೂಚನೆ ನೀಡುತ್ತಿರುವಂತಹ ಶ್ರೀನಾಥ್ ಪೂಜಾರಿ ಅವರಿಗೆ ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ಬೆಂಗಳೂರು ವತಿಯಿಂದ ಹಮ್ಮಿಕೊಂಡ ಕರ್ನಾಟಕ ದಲಿತ ವಿದ್ಯಾರ್ಥಿ ನೀರಾಸ ಮುಲ್ಲಾ ಅವರು ಬಂದು ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಮಧುಭಾವಿ ನೀರಾಸ ಮುಲ್ಲಾ ಮಧುಭಾವಿ ಅವರು ಬಂದು ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ನೆನೆಸ್ಕೊಳ್ತಾ ಇದ್ದೇನೆ. ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ಮಾರ್ಗದರ್ಶಕರಾಗಿರುವಂತಹ ಶ್ರೀ ಶ್ರೀನಾಥ್ ಪೂಜಾರಿ ಸರ್ ಅವರಿಗೆ ಪ್ರೀತಿಪೂರ್ವಕವಾದ ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನ ಗೌರವಿಸ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ಚಪ್ಪಾಳೆ ಬಾರಿಸಿದರೆ ಕರ್ನಾಟಕದ ಮೂಲೆಯ ಮುಲ್ಲಾಗಳಿಗೆ ಈ ಸುದ್ದಿ ಮಾಡಬೇಕು. ಕೇವಲ ಮುಲ್ಲಾ ಸಂಕೇತವಾಗಿ ಮುಸ್ಲಿಂ ಜನಾಂಗದ ಏಕತೆಗಾಗಿ ಹೋರಾಡುತ್ತಿರುವ ಈ ಕೆಎಂಎ ತಮ್ಮೆಲ್ಲರ ಮೂಲಕ ಸುದ್ದಿಯ ಸಂದೇಶವನ್ನು ಸಾರುವಂತ ಈ ಕೆಎಂಎಗೆ ತಾವೆಲ್ಲರೂ ಕೂಡ ಚಪ್ಪಾಳೆ ಮೂಲಕ ಗೌರವಿಸಬೇಕೆಂದು ಕೇಳುತ್ತೇನೆ. ಅದೇ ರೀತಿಯಾಗಿ ಅಲ್ಪ ಬದಲಾವಣೆಯನ್ನ ಮಾಡಬೇಕು. ಈ ಮುಂದಿನ ಒಂದು ಕೆಲವು ಕ್ಷಣಗಳಲ್ಲಿ ಮುಂದುವರಿಸಲಾಗೋದು. ಮುಂದೆ ಈಗ ಅದೇ ರೀತಿಯಾಗಿ ವೇದಿಕೆ ಮೇಲೆ ಇದ್ದಂತಹ ಎಲ್ಲ ಗಣ್ಯಮಾನ್ಯರಿಗೆ ಸರ್ವರಿಗೂ ಮೊದಲು ಸ್ವಾಗತಿಸುತ್ತೇವೆ. ಅಚ್ಚುತದಲ್ಲಿ ಮುಲ್ಲಾಗಳ ಪ್ರತಿಭೆಯ ಹಣತೆ, ನಮ್ಮ ಮನಸ್ಸುಗಳ ಅನನ್ಯತೆ, ಅತಿಥಿ ಸತ್ಕಾರ ನಮ್ಮ ಆತ್ಮವಂತೆ, ಅದಕ್ಕೆ ಸ್ವಾಗತ ಈ ಒಂದು ವೇದಿಕೆಯ ನುಡಿಗೀತೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಸಜ್ಜನ ಬಂಧುಗಳು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ಕೇಳ್ಕೊತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂತಹ ಹುಬ್ಬಳ್ಳಿ ಧಾರವಾಡದ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಶ್ರೀ ಶಾಕೀರ್ ಸರ್ದೀಸ್ ಅವರು, ಹಾಗೆ ನಾಗಠಾಣ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ವಿಠಲ್ ಕಟಕ್ಲಂ ಸಾಹೇಬರಿಗೆ ಪ್ರೀತಿಪೂರ್ವಕವಾದ ಹಾರ್ದಿಕವಾದ ಅಭಿನಂದನೆ ಸಲ್ಲಿಸುತ್ತಾ ಎಲ್ಲ ಗಣ್ಯರು ಭಾವಚಿತ್ರಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ವಿನಂತಿಸ್ಕೊಳ್ತಾ ಇದ್ದೇನೆ.
ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಮೊಹಮ್ಮದ್ ತಮೀರ್ ಹಸ್ಮಿ ಗುರುಗಳಿಗೆ ನೂತನವಾಗಿ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯ ನಿರ್ದೇಶಕರಾಗಿ ನಾಮನಿರ್ದೇಶಕರಾಗಿರುವುದಕ್ಕಾಗಿ ಕರ್ನಾಟಕ ರಾಜ್ಯ ಮುಲ್ಲಾ ಅಸೋಸಿಯೇಷನ್ ವತಿಯಿಂದ ವಿಶೇಷವಾದಂತಹ ಸನ್ಮಾನ. ದಯವಿಟ್ಟು ಸಂಘಟಕರು ಸನ್ಮಾನದ ವ್ಯವಸ್ಥೆಯನ್ನು ಮಾಡಬೇಕೆಂದು ವಿನಂತಿಸ್ಕೊಳ್ತಾ ಇದ್ದೇನೆ. ನೂತನವಾಗಿ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯ ನಿರ್ದೇಶಕರಾಗಿ ನಾಮನಿರ್ದೇಶಿಸಿಕೊಂಡಿರುವಂತಹ ಕರ್ನಾಟಕ ಜಮಾತ್ನ ರಾಜ್ಯಾಧ್ಯಕ್ಷರಾಗಿರುವಂತಹ ಸೈಯದ್ ಮೊಹಮ್ಮದ್ ತಮೀರ್ ಅವರಿಗೆ ಪ್ರೀತಿಯಾಗಿರುವಂತಹ ಸನ್ಮಾನ್ಯ ಶ್ರೀ ರಾಜು ಅಲ್ಗೂರ್ ಸಾಹೇಬರು, ಹಾಗೆ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಮೆಹಬೂಬುಲ್ಲಾ ಪ್ರಭಟಿ ಸರ್ ಅವರು ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ಲೋಗೋ ಬಿಡುಗಡೆಗೊಳಿಸಬೇಕೆಂದು ವಿನಂತಿಸ್ಕೊಳ್ತಾ ಇದೆ. ದಯವಿಟ್ಟು I am with you, in you, around you, behind you, everywhere with you. I am there with you ಅನ್ನುವಂತ ಒಂದು ಲೋಗವನ್ನ ಇವತ್ತು ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ಬಿಡುಗಡೆ ಮಾಡಿದೆ. ಲೋಗೋ ಬಿಡುಗಡೆಗೊಳಿಸಿದಂತ ಎಲ್ಲ ಮಹನೀಯರಿಗೆ ತುಂಬ ಹೃದಯದ ಧನ್ಯವಾದಗಳು. I am with you, in you, around you, behind you, everywhere with you. I am there with you ಅನ್ನುವಂತ ಒಂದು ಕೇಮಿಯ ಅದ್ಭುತ ನುಡಿಯೊಂದಿಗೆ ಇವತ್ತು ಕೇಮೆ ಬಿಡುಗಡೆಯಾಗಿದೆ. ಆ ಬಿಡುಗಡೆಗೊಳ್ಳುವಂತ ಇದೀಗ ಬಿಡುಗಡೆಯಾದಂಥ ಲೋಗೋದ ಕೆಎಂಎ ಮುಲ್ಲಾಗಳ ಪ್ರಗತಿಗಾಗಿ ಒಂದು ಹೆಜ್ಜೆ ಅನ್ನುವಂಥ ಒಂದು ರಾಜ್ಯ ಮಟ್ಟದ ಮುಲ್ಲಾ ಸಮಾವೇಶ, ಇದರ ಈ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಪರಮ ಪೂಜ್ಯ ಶ್ರೀ 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 ಸೈಯದ್ ಮುಫ್ತಿ ಮೊಹಮ್ಮದ್ ಅಬೂಬಕರ್ ಆಶ್ರಫಿ ಖಾದ್ರಿ ಸಾಹೇಬ್ರೆ, ಇನ್ನೋರ್ವ ಪೂಜ್ಯರಾದಂಥ ಹುಸೇನಿ, ಪ್ರಪ್ರಥಮ ಸಮಾವೇಶ, ನನಗನ್ನಿಸ್ತೈತಿ ಇದು ಪ್ರಪ್ರಥಮ ಸಮಾವೇಶ. ಇದು ವಿಜಯಪುರದಲ್ಲಿ ಏನಿಟ್ಟಿರಿ, ಈ ಪ್ರಥಮ ಸಮಾಜದ ಮೀಟಿಂಗ್ ಅನ್ನ ವಿಜಯಪುರದಲ್ಲಿ ಇಟ್ಟಿರಿ. ನಾನು ನಿಮಗೆ ಪ್ರಪ್ರಥಮದಲ್ಲಿ ಕೃತಜ್ಞತೆಗಳನ್ನ ಅಭಿನಂದನೆಗಳನ್ನ ಹೇಳಿ ಇಚ್ಛೆ ಪಡ್ತಾ ಇದ್ದೀನಿ. ಬಂಧುಗಳೇ, ಏನೇ ಪ್ರಾರಂಭ ಮಾಡಲು ಅಲಿ ಆದಿಲ್ ಶಾಹಿಯವರು ಕಟ್ಟಿಸಿದಂತ ಗೋಳಗುಮ್ಮಟ ಹ್ಯಾಂಗ 7 ಬಾರಿ ತನ್ನದೇ ಆದಂತ ಒಂದು ರೀತಿಯಿಂದ ನಾವು ಒಂದು ಬಾರಿ ಅಂದ್ರೆ 7 ಬಾರಿ ಪ್ರತಿಧ್ವನಿ ಕೊಡ್ತೈತಿ. ಅದೇ ತೆರನಾಗಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಏನು ಈ ಸಮಾವೇಶ ಇಟ್ಟಿದ್ದೀರಿ, ಇದಕ್ಕೆ ನಾನು ಈಗಾಗಲೇ ಕೃತಜ್ಞತೆಗಳನ್ನ ಅಭಿನಂದನೆಗಳನ್ನ ಹೇಳಿದ್ದೀನಿ. ಮತ್ತೆ ಅದರಲ್ಲಿ ನನಗೇನು ಅವಕಾಶ ಕೊಟ್ಟೇನೆ, ತಾವು ಉದ್ಘಾಟನೆ ಮಾಡ್ಲಿಕ್ಕೆ ಆ ಉದ್ಘಾಟನೆಯನ್ನು ಅತ್ಯಂತ ಸಂತೋಷದಿಂದ ಸ್ವೀಕಾರ ಮಾಡಿ ಸಂತೋಷದಿಂದ ನಾನು ಉದ್ಘಾಟಿಸಿದ್ದೇನೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಬಂಧುಗಳೇ, ಇವತ್ತಿನ ಸಮಯದಲ್ಲಿ ಎಲ್ಲರೂ ಸಂಘಟಿತರಾಗಿದ್ದಾರೆ. ತಮ್ಮ ತಮ್ಮ ಸಮಾಜಕ್ಕೆ ಅನುಗುಣವಾಗಿ ಎಲ್ಲರಿಗೂ ಮಹತ್ವ ಗೊತ್ತಾಗಿದೆ. ಈಗ ನನಗೆ ಖುಷಿ ಏನಪ್ಪಾ ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಫಸ್ಟ್ ಶಿಕ್ಷಣ, ಸೆಕೆಂಡ್ ಸಂಘಟನೆ, ಥರ್ಡ್ ಹೋರಾಟ. ಅದೇ ಇವತ್ತು ಸಂವಿಧಾನವನ್ನು ನಾವು ಇಲ್ಲಿ ಸಂವಿಧಾನದ ಪೀಠಿಕೆಯನ್ನ ಎಲ್ಲರ ಸಮಕ್ಷ ಓದಿದ್ದೀವಿ. ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಜೊತೆಗೂಡಿಕೊಂಡು ಇವತ್ತು ನಮ್ಮ ಸಮಾಜದ ಅಭಿವೃದ್ಧಿಯನ್ನ ಪಡಿಸ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ. ಬಂಧುಗಳೇ, ಇಂಥ ಅಭಿವೃದ್ಧಿ ಪಥದಲ್ಲಿ ಸಾಗುವಾಗ ಕೆಲವೊಬ್ರು ಸಮಸ್ಯೆ ಮಾಡ್ತಾರೆ, ಕೆಲವೊಬ್ರು ಏನೇನೋ ಅಂತಾರೆ. क्या भूतवान दिखता है थोड़ा
अच्छा हुआ, वो माल बहुत लिया, ऐसा वैसा बोलते हैं. ಅದಕ್ಕೆ ಯಾವುದಕ್ಕೂ ತಲೆ ಕೊಡದೆ, ಯಾವುದೂ ಏನೂ ಮಾಡದೆ, ನಾನು ಆತ್ಮಸಾಕ್ಷಿಯಾಗಿ ಹೇಳ್ಬೇಕಲ್ಲ, ನಾವು ಆತ್ಮಸಾಕ್ಷಿಯಾಗಿರ್ಬೇಕಲ್ಲ, ನಾವು ಏನ್ ಮಾಡಿದ್ವಿ ಸಮಾಜಕ್ಕೆ, ನಾವು ಏನ್ ಮಾಡಬೇಕಾಗಿದೆ ಸಮಾಜಕ್ಕೆ ಅನ್ನುವಂತಹ ಮಾತನ್ನ ನಾವು ನಮ್ಮ ಮನಸ್ಸಿಗೆ ಯೋಚನೆ ಮಾಡಿಕೊಂಡು ಆ ಅಲ್ಲಾನಿಗೆ ಅಂಜಿ ನಾವೆಲ್ಲರೂ ಏನೇನು ಹೇಳ್ಬೇಕಾಗಿತ್ತು ಕೊನೆಗೆ ಅಲ್ಲಿ ಅಲ್ಲ ಹೇಳ್ತಾನೆ, ಅಲ್ಲಾನೇ ನಮ್ ಎಲ್ಲ ಜಡಕಿ ತಗೋತಾನೆ. ಆತನ ಮುಂದೆ ನಾವು ಸತ್ಯ ಹೇಳ್ಬೇಕಾಗ್ತೈತಿ, ಅಲ್ಲಿ ಏನು झूठ नहीं चलेगा वहां. ಅದಕ್ಕೆ ಬಂಧುಗಳೇ, ಇವತ್ತು ನಾವು ಏನು ಈ ಕಾರ್ಯಕ್ರಮ ಮಾಡಿವಿ ಬಿಟ್ಟಿವಿ, ಕಾರ್ಯಕ್ರಮ ಚಲೋ ಇತ್ತು ಅಂತೇಳಿ ಹೋಗಲಾಗದೆ ಎಲ್ಲರೂ ನೆಲೆಗೊಳ್ಕೊಂಡು ಅತ್ಯುತ್ತಮ ರೀತಿಯಿಂದ ಈ ಮುಲ್ಲಾ ಬಂಧುಗಳು ತಮ್ಮ ತಮ್ಮ ಸಮಾಜದ ತಮ್ಮ ತಮ್ಮ ಸಂಸ್ಕಾರ ನನಗೆ ಹೇಳಿದ್ರು, ಹಸ್ಮಿಯವರು ಹೇಳಿದ್ರು. ಈಗ ಮುಲ್ಲಾಗಳಿಗೆ ವಿಶೇಷ ಒಂದು ಗೌರವ ಐತಿ ಮತ್ತು ವಿಶೇಷ ಒಂದು ಇದು ಐತಿ ಅಂತ ಹೇಳಿದ್ರು. ಏನಪ್ಪಾ ಅಂದ್ರೆ ಮಸೂದಿ ಮತ್ತು ದರ್ಗಾ ಮತ್ತು ಮುಲ್ಲಾಗಳಿಗೆ ಸಂಬಂಧ ಬಹಳ ನಿಕಟ ಸಂಬಂಧ ಐತಿ ಅಂದ್ರು. ಯಾಕಂತ ಕೇಳೋರು ಹೇಳಿದ್ರು, ನಾವು ಮುಲ್ಲಾಗಳು ಇದರಲ್ಲಿ ದರ್ಗಾದಾಗ ಬಹಳಷ್ಟು ಜನ ಬೇರೆ ಬೇರೆ ಇದರಲ್ಲಿ ಇರ್ತಾರೆ. ಮುಲ್ಲಾಗಳಂತಿರ್ತಾರೆ, ಒಬ್ಬೊಬ್ಬರು ಕಾದ್ರಿಗಳಂತಿರ್ತಾರೆ, ಒಬ್ಬೊಬ್ಬರು ಎಲ್ಲಾ ರೀತಿಯಿಂದ ಎಲ್ಲ ನೋಡ್ಕೊಂಡು ಹೋಗ್ತಿರ್ತಾರೆ. ಅದನ್ನು ಬೇರೆ ಬೇರೆ ರೀತಿಯಿಂದ ಇದ್ದು ನಾವು ಸಮಾಜವನ್ನು ಸಂಘಟನೆ ಮಾಡ್ತಾರೆ. ಯಾರು ಸಮಾಜಕ್ಕೆ ಸರ್ವಸ್ವವನ್ನು ಕೊಡ್ತಾರೆ ಅವ್ರಿಗೆ ನೆನೆಸಬೇಕಾಗ್ತೈತಿ, ಅವ್ರಿಗೆ ಧನ್ಯವಾದಗಳು ಹೇಳಬೇಕಾಗ್ತೈತಿ ಬಂಧುಗಳೇ. ಅದಕ್ಕೆ ನಾವು ವಿತರಣೆ ಮಾಡಬೇಕಾಗಿತ್ತಪ್ಪ ಅಂದ್ರೆ ಬಹುಶಃ ನನಗನ್ನಿಸ್ತೈತಿ, ನಾವು ನೀವು ಎಲ್ಲರೂ ಒಂದೇ ಸಮಾಜದವರು ಇದ್ರೂ ಸಹಿತ ಸಾಮಾಜಿಕ, ಆರ್ಥಿಕ, ರಾಜಕೀಯ ಇವೆಲ್ಲ ಬೇಕಾಗ್ತದೆ ಇವತ್ತಿನ ಜೀವನದಲ್ಲಿ. ಇವೆಲ್ಲವನ್ನ ಸಾಧಿಸಬೇಕಾದ್ರೆ ನಾವು ಏನ್ ಮಾಡಬೇಕು ಅಂತ ನಮ್ಮ ಮಾನ್ಯ ಮುಲ್ಲಾ ಅವರು ಬಂದು ಹೇಳಾಕಿದ್ದಾರೆ. ಏನ್ ಹೇಳಪ್ಪ ಅಂದ್ರೆ ಅವ್ರು ಏನ್ ಹೇಳಿದ್ರೆ ಯಾವತ್ತೂ ನಿಮ್ ಜೊತೆ ಇರ್ತೀವಿ, ನಾವು ನಿಮ್ ಬೆನ್ನೆಲುಬಾಗಿರ್ತೀವಿ ಅಂತ ಹೇಳಾಕತ್ತಾರ. ಬರೇ ಹೇಳಿದ್ರೆ ಅಲ್ಲ, ಹೇಳಿದ್ರೆ ಮನಸ್ಸಿನಾಗ ಹೇಳುದು, ಓಪನ್ ಹೇಳುದು ಮನಸ್ಸಿನಾಗ ಒಂದು ಬೇರೆ ಇರುವುದು ಅಲ್ಲ. ಪ್ರಾಮಾಣಿಕವಾಗಿ ಸತ್ಯವಾಗಿ ನಾನು ನಿಮ್ ಪರವಾಗಿರ್ತೀನಿ, ಅದಕ್ಕೆ ಎರಡನೇ ಮಾತೇ ಬೇಡ ಅಂತ ನನ್ನ ಭಾವನೆ ಇದೆ. ಜೊತೆಗೆ ವಿಧಾನಸಭೆಯಲ್ಲಿ ಬರುವಂತ ವಿಧಾನಸಭೆಯಲ್ಲಿ ಪ್ರಶ್ನೆನೂ ಹಾಕ್ತೀನಿ. ಇವತ್ತು ಬರುವಂತ ವಿಧಾನಸಭೆಯಲ್ಲಿ ತಮ್ಮ ಬಗ್ಗೆ, ಮುಲ್ಲಾಗಳ ಬಗ್ಗೆ ಎಲ್ಲವನ್ನ ವಿವರವಾಗಿ ತಿಳಿಸಬೇಕಂತ ಹೇಳಿ, ಅವ್ರ ಆಸ್ತಿ ಹಿಂಗೆ ಹೋಗ್ಯದ, ಅದಕ್ಕೆ ಪರಿಹಾರ ಏನ್ ಕೊಟ್ಟಿರಿ ಅಂತ ವಿಧಾನಸಭೆಯಲ್ಲಿ ಪ್ರಶ್ನೆನೂ ಹಾಕ್ತೀನಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮುಖ್ಯವಾಗಿ ಒಂದು ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಮುಲ್ಲಾ ಶಿಶಿನ ರಾಜ್ಯ ಅಧ್ಯಕ್ಷರಾದಂತಹ ಶ್ರೀ ಮೆಹಬೂಬುಲ್ಲಾ ಬಳಬಟ್ಟಿ ಅವರು ಮೂಲ ಸೇವೆಯನ್ನ ಸಲ್ಲಿಸುತ್ತಿರುವಂತ ಇನ್ನೊಂದು ಕೊಡ್ರಿ ಸರ್, ಇನ್ನೊಂದು ಕೊಡ್ರಿ. ಡಾಕ್ಟರ್ ಮೈನುದ್ದೀನ್ ಆದಿಲ್ ಮುಲ್ಲಾ, ಜೊತೆಗೆ ಡಾಕ್ಟರ್ ಅರ್ಷಾದ್ ಆದಿಲ್. ಜೋರಾದ ಚಪ್ಪಾಳೆ. बिरादरी इस हवाले से है कि हमें आदिल शाह के जमाने में, उससे पहले, उसके बाद बाज़ाब्ता तौर पर हमारी काबिलियत की बुनियाद पर, हमारी खिदमत की बुनियाद पर मुल्ला का लक़ब दिया गया है ना, मुल्ला का लक़ब दिया गया, जायदाद की गई, प्रॉपर्टी दी गई, वगैरह वगैरह. ये सारे इनामात आपको इसलिए दिए गए कि आप लोग दीन की, मुल्क की, मिल्लत की, बिलखुसूस पढ़ने पढ़ाने के हवाले से इल्म की खिदमत करने वाले लोग थे. एक बड़ा नाम इल्मी दुनिया में बहुत मशहूर है, मुल्ला जीवन रहमतुल्लाह अलैह. पता है आपको मुल्ला जीवन रहमतुल्लाह अलैह कौन है? या बैठे हुए हजरात आपको अगर मालूम नहीं है तो मैं आपको बताऊं. एक बहुत बड़ा नाम है हजरत औरंगजेब आलमगीर. नाम सुना है आपने? मालूम है ना? बोलिए, हजरत औरंगजेब आलमगीर रहमतुल्लाह अलैह. औरंगजेब
तेरे सुन्नत की जानिब से कोलार में खवातीन का इज्तिमा है, कल मर्द हजरात का इज्तिमा है, बहुत बड़े पैमाने पे हो रहा है बीजापुर भागलपुर जिले का। तो मैं आपको खुसूसी तौर पर इस मौके पर कल के सुन्नी इज्तिमा में शिरकत की दावत दे रहा हूं। आप सब हजरात तशरीफ लाएंगे इंशाअल्लाह ताला, और आप सब हजरात वहां शिरकत करके अपनी इत्तेहाद और इत्तेफाक का सबूत भी देंगे इंशाअल्लाह ताला। मैं फिर एक मरतबा आप सबको, सदर साहब को, मुल्ला एसोसिएशन के जिम्मेदारों को, यहां आप जितने जमा हुए हैं, आप सबको फिर एक मरतबा मुबारकबाद पेश करके दुआ करता हूं कि अल्लाह तबारक व तआला मुल्ला एसोसिएशन के कयाम को अपनी बारगाह में कबूल फरमाए और इसे इतनी मजबूती अता फरमाए कि पूरे सूबा कर्नाटका में मुल्ला एसोसिएशन ರಾಜ್ಯ ಮಟ್ಟದ ಮುಲ್ಲಾ ಸಮಾವೇಶದಲ್ಲಿ ಪಾಲ್ಗೊಂಡು ಆಶೀರ್ವಚನ ನೀಡಿದ ಪರಮ ಪೂಜ್ಯ ಶ್ರೀಗಳಿಗೆ ಹಾರ್ದಿಕ ಅಭಿನಂದನೆಗಳು. ಈಗ ಮುಲ್ಲಾ ಅಸೋಸಿಯೇಷನ್ ವತಿಯಿಂದ ಧ್ವಜ ಬಿಡುಗಡೆ ಸಮಾರಂಭ. ಪರಮ ಪೂಜ್ಯ ಶ್ರೀಗಳು, ಮಾನ್ಯ ಶಾಸಕರು, ವೇದಿಕೆಗಳಿರುವ ಎಲ್ಲ ಗಣ್ಯರು ಧ್ವಜ ಬಿಡುಗಡೆಗೊಳಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೀನಿ. ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ರಾಜ್ಯ ಮಟ್ಟದ ಬೃಹತ್ ಸಮಾವೇಶ ಮಾನ್ಯ ಶ್ರೀ ಮೈಬೂಬ್ ಮುಲ್ಲಾ ಪ್ರೊಪರ್ಟಿ ಸರ್ ಸಹ ಧ್ವಜ ಬಿಡುಗಡೆ ಸಮಾರಂಭದಲ್ಲಿ ಪಾಲ್ಗೊಳ್ಳಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯ ಮೂಲಕ ಮುಲ್ಲಾ ಬಂಧುಗಳು ಧ್ವಜ ಬಿಡುಗಡೆಯ ಕ್ಷಣಗಳನ್ನ ಗೌರವಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಮುಲ್ಲಾ ಅಸೋಸಿಯೇಷನ್ ವತಿಯಿಂದ ಹಮ್ಮಿಕೊಂಡಿರುವಂತಹ ರಾಜ್ಯ ಮಟ್ಟದ ಮುಲ್ಲಾ ಸಮಾವೇಶವನ್ನ ಧ್ವಜ ಬಿಡುಗಡೆ ಮೂಲಕ ಉದ್ಘಾಟಿಸಿದ ಎಲ್ಲ ಪರಮ ಪೂಜ್ಯರಿಗೂ ಗಣ್ಯರಿಗೂ ಹಾರ್ದಿಕವಾದ ಅಭಿನಂದನೆಗಳು. ಧನ್ಯವಾದಗಳು. ಧನ್ಯವಾದಗಳು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರುವಂತಹ ನಾಗ್ತಾನ ಮತಕ್ಷೇತ್ರದ ಮಾಜಿ ಶಾಸಕರಾಗಿರುವ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಪಾಲ್ಗೊಂಡಿರ್ತಕ್ಕಂಥ ಇದೀಗ ತಾನೇ ಸಭೆಯ ಸಾನ್ನಿಧ್ಯವನ್ನ ವಹಿಸಿಕೊಂಡು ತಮ್ಮನ್ನು ಉದ್ದೇಶಿಸಿ ಮಾತನಾಡಿ ನಿರ್ಗಮಿಸಿರ್ತಕ್ಕಂಥ ಹಜರತ್ ಸೈಯದ್ ಮೊಹಮ್ಮದ್ ತನ್ವೀರ್ ಪಿರಾ ಹಸ್ನಿ ಸಾಹೇಬ್ರೆ, ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರ್ತಕ್ಕಂಥ ಸೈಯದ್ ಅಹಮದ್ ಅಲಿ ಅಲ್ ಹುಸೇನ್ ಅವರೇ, ಸರ್ಕಾರ್ ಮುಫ್ತಿ ಮೊಹಮ್ಮದ್ ಅಬೂಬಕರ್ ಆಸಿಫ್ ಖಾದ್ರಿ ಸಾಹೇಬ್ರವರೇ, ಪರಮ ಪೂಜ್ಯ ಡಾಕ್ಟರ್ ಫೈರೋಜ್ ಹುಸೇನ್ ಅವರೇ ಮತ್ತು ನಮ್ಮ ಮನಗುಳಿಯ ಇನಾಮದಾರ್ ಗುರುಗಳೇ ಮತ್ತು ಇಲ್ಲಿ ಎಲ್ಲ ಶಹಜಾದ್ ಮುಲ್ಲಾ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ದೇವರಪುರಿಗೆ ಶಾಸಕರಾಗಿರ್ತಕ್ಕಂಥ ರಾಜಗೌಡ ಅವರೇ ಮತ್ತು ನಮ್ಮ ಎಲ್ಲ ಅತ್ಯಂತ ಗೌರವಾನ್ವಿತ ಹಿರಿಯರೇ, ಆತ್ಮೀಯರೇ ಮತ್ತು ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮುಲ್ಲಾ ಸಮಾಜದ ಬಂಧುಗಳೇ, ಈಗಾಗಲೇ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನ 200 ವರ್ಷಗಳೊಳಗೆ ಇಮ್ರಾಮ್ ಆದಿಲ್ ಸಾಹೇಬರ ರಾಜ್ಯದಲ್ಲಿ ನಾವೆಲ್ಲ ಇದ್ದಿದ್ದು. ಬಹುಶಃ ಉರ್ದು ಒಂದು ಇತಿಹಾಸಕ್ಕೆ ಬಿಜಾಪುರ ಜಿಲ್ಲೆ ತನ್ನದಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಎಲ್ಲ ಹಿನ್ನೆಲೆಗಳ ಆಧಾರದ ಮೇಲೆ ಏನು ಮುಸಲ್ಮಾನ ಸಮಾಜ ಅಂತ ಹೇಳಿದ್ರೆ ಮುಲ್ಲಾ ಸಮಾಜವನ್ನು ಒಳಗೊಂಡಿರ್ತಕ್ಕಂಥ ಎಲ್ಲ ವಿರೋಧಿ ಹೇಳಿಕೆಗಳನ್ನ ಕೊಡ್ತಕ್ಕಂಥ ಏನು ವಿಶ್ವ ಹಿಂದೂ ಪರಿಷತ್ ಇವತ್ತು ಯಾರು ತಪ್ಪು ತಿಳ್ಕೋಬಾರ್ದು. ಮುಂದುವರೆದ ಸಮಾಜ ಅವುಗಳನ್ನು ಉಪಯೋಗ ಮಾಡ್ತಾ ವಿನಃ ಆ ಸಮಾಜದ ಒಂದು ಅಗತ್ಯ ಬಂದಾಗ ಅವ್ರಿಗೆ ಯಾರು ಕೂಡ ಸಹಾಯ ಮಾಡೋದಿಲ್ಲ ಅಂತಕ್ಕಂಥದ್ದು ಏನಿದೆ, ನಾನು ಕೂಡ ಹೋಗ್ತೇನೆ. ಭೌತಿಕವಾಗಿ ನಾನು ಕೂಡ ಶೋಷಿತ ಸ್ವಾಗತಿಸಬೇಕು. ಧನ್ಯವಾದಗಳು ನಜೀರ್ ಮಲ್ಲವರಿಗೆ. ಅದೇ ರೀತಿಯಾಗಿ ದಾವಲ್ ಮುಲ್ಲಾ ಮುದೋಳ್ ಇವರು ರಾಜ್ಯ ಕಮಿಟಿಯ ಸದಸ್ಯರು. ಇವರನ್ನ ನಮ್ಮ ಕೆಎಂಎಯ ಇನ್ನೋರ ಹಿರಿಯರಾದಂಥ ದಾಲ್ಸಾ ಮುಲ್ಲಾ ಇವರಿಗೆ
ಸಮಸ್ತ ವೇದಿಕೆ ಪರವಾಗಿ ಸನ್ಮಾನ ಕಾರ್ಯಕ್ರಮ ಸದಸ್ಯರು ಹಾಗೂ ಶಿಕ್ಷಣ ಪ್ರೇಮಿಗಳು ಇವತ್ತು ಹಿರಿಯರಾದಂತಹ ನಮ್ಮ ಜೋರಾದ ಚಪ್ಪಾಳೆ ಮುಖಾಂತರ ಅವರನ್ನು ಕೂಡ ಆತ್ಮೀಯವಾಗಿ ಸ್ಮರಿಸೋಣ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಮಲ್ಲ ಅಸೋಸಿಯೇಷನ್ ಕೈಗಾರಿಕೆಯ ಬಗ್ಗೆ ಒಂದು ನುಡಿಗಳನ್ನ ಮತ್ತು ಕೈಗಾರಿಕೆ ಹಲವಾರು ಕ್ಷೇತ್ರಗಳಿಗೆ ನಮ್ಮನ್ನ ಮುಲ್ಲಾ ದಾರಿದೀಪವಾದಂತಹ ಅಮಿತ್ ಶಾ ಮುಲ್ಲಾ ಅವರಿಗೆ ಜೋರಾದ ಚಪ್ಪಾಳೆ ಮುಖಾಂತರ ಅವರನ್ನ ಪೂರಕವಾಗಿ ಸ್ವಾಗತಿಸೋಣ. ಅದೇ ರೀತಿಯಾಗಿ ಅವರನ್ನ ಸನ್ಮಾನಿಸುತ್ತೇವೆ. ಕರ್ನಾಟಕದಲ್ಲಿ ಒಂದು ಶಕ್ತಿ ಬೇರೋಣ ಅಂತೇಳಿ ನಾನು ಆಶಿಸುತ್ತೇನೆ. ದಯವಿಟ್ಟು ಎಲ್ಲರೂ ಒಡಗಿನವರು ಬಂದು ಮುಂದಿನ ಒಂದು ಸನ್ಮಾನ ಕಾರ್ಯಕ್ರಮವನ್ನ ಮುಲ್ಲಾ ಇವರು ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ನಾಯಕರು ಹಾಗೂ ಗದಗ ಪುರಸಭೆಯ ಸಭೆಗೆ ಸ್ವಾಗತಿಸುತ್ತೇನೆ. ಇವರನ್ನು ಮುನವರ್ ಮುಲ್ಲಾ ಸಿಂಧಿಯವರು ಬಂದು ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ನಾವು ರಾಜಕೀಯ ರಂಗವಾಗಿ ಹೋದಾಗ ಮುಲ್ಲಾ ಅವರ ಕೊಡುಗೆ ಅಮೋಘ. ಯಾಕಂದ್ರೆ ಅವರು ಹೇಳಿದ್ರಿ, ಇಲ್ಲ ಸರ್ ನಾವೆಲ್ಲ ಇಡೀ ಮುಲ್ಲಾ ಒಂದು ಟೀಮ್ ಹೋಗಿ ಗದಗ್ನಲ್ಲಿ ನಿಂತಾಗ ಅದೇ ರೀತಿಯಾಗಿ ಎಚ್ ಕೆ ಮುಲ್ಲಾ ಅವರು ಗದಗ ನಾಯಕರು, ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತ ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ಇವರನ್ನು ಕರ್ನಾಟಕ ರಾಜ್ಯದಲ್ಲಿ ಮಲಬಾದ್ ಅಂದ್ರೆ ಇತಿಹಾಸ ನಿರ್ಮಿಸಿದ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ಗ್ರಾಮ ಘಟಕ ಮೊಟ್ಟ ಮೊದಲಿಗೆ ನಿರ್ಮಾಣ ಮಾಡಿ ಇವತ್ತು ಕರ್ನಾಟಕದಲ್ಲಿ ಹೆಜ್ಜೆ ಮೂಡಿಸಿದ, ಗ್ರಾಮದಲ್ಲಿ ಹೆಜ್ಜೆ ಇಟ್ಟ ಮೊಟ್ಟ ಮೊದಲಿಗೆ ಆ ಸಮಾವೇಶದಲ್ಲಿ ನಾವು ಪಾಲ್ಗೊಂಡಿದ್ದಾಗ ಅಲ್ಲಿ ಅಹಿಂದ ನಮ್ಮ ಮುಖಂಡರು ಎಲ್ಲರೂ ಸೇರಿಕೊಂಡು ಒಳ್ಳೆಯ ಇದೇ ರೀತಿಯಾದ ಸಮಾವೇಶ ಮಾಡಿ ಗ್ರಾಮ ಘಟ ಉದ್ಘಾಟಿಸಿದ್ದಾರೆ. ಅವರಿಗೆ ನಾನು ಧನ್ಯವಾದ ಅರ್ಪಿಸಿದ್ದೇನೆ. ಮುಲ್ಲಾ ಸಾಹೇಬರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇವರಿಗೆ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂತಹ ಇಮ್ತಿಯಾಜ್ ಮುಲ್ಲಾ ಅವರು ಅವರನ್ನ ಸನ್ಮಾನಿಸಬೇಕು. ಇವರಿಗೆ ರಾಜ್ಯಾಧ್ಯಕ್ಷರು ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಸತತ 5 ಬಾರಿ ನಮ್ಮ ಮುಲ್ಲಾ ಸಮುದಾಯಕ್ಕೆ ಒಂದು ಕೊಟ್ಟ ಕೊಡುಗೆ, ಬಹಳ ಪರಿಶ್ರಮವಾಗಿದ್ದರು ಮತ್ತು ಗದಗದಲ್ಲಿ ಹೆಮ್ಮೆಯ ನಾಯಕರು ಅಂತ ಹೇಳಿ ನಾವು ಅವರನ್ನು ಆಶಿಸುತ್ತೇವೆ. ಸಂದೀಪ್ ಸಾಹೇಬರು ಮತ್ತು ಅಧ್ಯಕ್ಷರು ಅವರನ್ನು ಸನ್ಮಾನಿಸಿ ಗೌರವಿಸಬೇಕು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಡಿಸಿ ಸಾಹೇಬರ ಸಹೋದರರು ಆದಂತಹ ಲ್ಯಾಂಡ್ ಆರ್ಮಿಯ ಎಡಬ್ಲ್ಯೂಆಗಿ ನಿವೃತ್ತಿಯಾಗಿ ಒಂದೇ ದಿನ, ಇದು ಬಹಳ ಹೆಮ್ಮೆಯ ಸಂಗತಿ. ಈ ವೇದಿಕೆಯ ಮೇಲೆ ಡಿಸಿ ಸಾಹೇಬ ನಿವೃತ್ತಿಯಾದರೆ ಇನ್ನೊಂದು ವೇದಿಕೆಯಲ್ಲಿ ಅದೇ ಸಹೋದರರು ನಿವೃತ್ತಿಯಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ನಾನು ಒಬ್ಬ ಕರ್ನಾಟಕ ಮೂಲ ಅಧಿಕಾರಿ ಎಂಬುದನ್ನು ಹೆಮ್ಮೆಯನ್ನು ಹೇಳಿಕೊಂಡಿದ್ದರು. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತ ಕೋರುತ್ತೇನೆ. ಅವರನ್ನ ನಮ್ಮ ಬಾಗೇವಾಡಿಯ ಮತಕ್ಷೇತ್ರ, ಅದೇ ರೀತಿಯಾಗಿ ದಸ್ಕಿಸಾ ಎಚ್ ಮುಲ್ಲಾ ಇವರ ಈ ಮಹನೀಯರ ಒಂದು ಪರಿಚಯ ಹೇಳುತ್ತೆ. ಇವರು ಈಗ ತಾನೇ ಅವರಿಗೆ ಹಾರ್ದಿಕವಾಗಿ ಸ್ವಾಗತ ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ಈ ಮಹನೀಯರನ್ನು ಇಂಡಿಯಾ ಅಧ್ಯಕ್ಷರು ಹಾಗೂ ಅದೇ ರೀತಿಯಾಗಿ ಧಾರವಾಡದ ಜಿಲ್ಲಾಧ್ಯಕ್ಷರಾದಂತಹ ಶಮೀಂ ಮುಲ್ಲಾ ಹುಬ್ಳಿ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತ ಮಾಡುತ್ತೇನೆ. इधर देखो. ಅದೇ ರೀತಿಯಾಗಿ ಒಂದು ವೇದಿಕೆಗೆ ಹಾರ್ದಿಕವಾಗಿ ಸ್ವಾಗತ ಕೊಟ್ಟಿದ್ದೇನೆ. ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಅಮೀನ್ ಮುಲ್ಲಾ ಅವರು ಬಂದು, ಅದೇ ರೀತಿಯಾಗಿ ನಮ್ಮ ಒಳ್ಳೆಯ
ಅಹಿಂದ ನಾಯಕರಾದಂತಹ ಎಂ.ಆರ್. ಮುಲ್ಲಾ ಅವರಿಗೆ ಈ ಕಾರ್ಯಕ್ರಮಕ್ಕೆ ಅವರಿಗೆ ಹಾರ್ದಿಕವಾಗಿ ಸ್ವಾಗತ ಮಾಡುತ್ತೇನೆ. ಅವರಿಗೆ ಮುದ್ದೇಮಳದ ನಾಯಕರು ಕುತುಬುದ್ದೀನ್ ಮುಲ್ಲಾ ಹಾಗೂ ಅವರ ಸ್ನೇಹಿತರು ಬಂದು ಅದೇ ರೀತಿಯಾಗಿ ನಮ್ಮ ಮುಲ್ಲಾ ಅಸೋಸಿಯೇಷನ್ ಆರ್ಥಿಕ ನಾಯಕರಾದಂತಹ ರಸೂಲ್ ಮುಲ್ಲಾ, ನಮ್ಮ ಕೆಎಂಎಯ ಗ್ರಾಮ ಘಟಕದ ಅಧ್ಯಕ್ಷರಾದಂತಹ ರಂಜಾನ್ ಮುಲ್ಲಾ ಮಲಾಬಾದ್, ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತ ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ಇವರು ವೇದಿಕೆ ಮುಂಭಾಗದಲ್ಲಿ ಸನ್ಮಾನ ಪಡೆದುಕೊಳ್ಳಬೇಕು. ಇವರಿಗೆ ನಮ್ಮ ಸೌದಿ ದರ್ಗಾದ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ಮುಖಂಡರು ಬಂದು ಇವರು ಕೂಡ ವೇದಿಕೆ ಮೇಲೆ ಹಾಕಿದ್ದಾರೆ. ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ಬದಾಮಿಯ ನಾಯಕರು, ಇವರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತ ಮಾಡುತ್ತೇನೆ. ಸ್ವಾಗತ ಸುಸ್ವಾಗತ. ಅವರು ವೇದಿಕೆ ಮುಂಭಾಗ ಸನ್ಮಾನ ಕಾರ್ಯಕ್ರಮವನ್ನು ದಯವಿಟ್ಟು ಸಂಘಟಕರು ಬೇಗ ಮುಗಿಸಬೇಕು. ಸಿಂದಗಿ ತಾಲೂಕಿನ ಅಧ್ಯಕ್ಷರಾದ ಡಾಕ್ಟರ್ ಅಬೂಬಕರ್ ಮುಲ್ಲವರು ಬಂದು ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. 21 मिनट बोला मैं इधर देखो. ಈಗ ಪ್ರಮುಖವಾಗಿ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರುವ ದಲಿತ ವಿದ್ಯಾರ್ಥಿ ಪರಿಷತ್ತಿನ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ನ್ಯಾಯವಾದಿಗಳಾದಂತಹ ಶ್ರೀನಾಥ್ ಪೂಜಾರಿ ಅವರು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ನೆನೆಸ್ಕೊಳ್ತಾ ಇದ್ದೇನೆ. ಅನ್ನುವಂತಹ ಈ ಮುಲ್ಲಾ ಸಮಾವೇಶದ ಉತ್ತರ ಕರ್ನಾಟಕದಿಂದ ವಿಶ್ವದಲ್ಲಿ ಏಕತಾ ವಿಶ್ವ ಬಾಂಧತ್ವ ಸಾರುವಂತಹ ಒಂದು ಸಮಾವೇಶವಾಗಿ ಬೆಳೀಲಿ ಅನ್ನುವಂಥ ನನ್ನ ಪ್ರಾರ್ಥನೆ ಇದೆ. मैं क्यों बता रहा हूं? आज अल्लाह हमें ईमान के साथ जमा होने की तौफीक अता फरमाया है. ನಾವು ಭಕ್ತಿ ವಿಶ್ವಾಸ ಶ್ರದ್ಧೆಯಿಂದ ಈ ಸಮಾವೇಶವನ್ನ ಗುರುಗಳ ಸಾನ್ನಿಧ್ಯದಿಂದ ನಾವು ಇದನ್ನು ಪ್ರಾರಂಭ ಮಾಡಿ ಬಂದ ಮೇಲೆ ನಾವೆಲ್ಲರೂ ಒಂದಾಗಿ ಆ ಏಕೈಕ ನಿತ್ಯನಾಥನ ಆಜ್ಞೆಯಲ್ಲಿ ಬೆಳೆದು ಏನಾಗೋದಪ್ಪ ಅಂದ್ರೆ ಸತ್ಯವನ್ನ ಸಾರುವಂತ ಒಂದು ಸಂಘಟನೆಯಾಗಲಿ. मेरी दुआएं हैं, क्योंकि वक्त है या नहीं पता नहीं, लेकिन मुझे बताना बहुत है. MC मुल्ला साहब कहते थे, क्या कहते थे? ಮುಲ್ಲಾ ಇರ್ಲಿಲ್ಲಪ್ಪ ಅಂದ್ರ ಆ ಊರೇ ನರಕ ಇದ್ದಂಗ್ರಿ. ನಿಜವಾಗಿ ಮುಲ್ಲಾ ಇರ್ಲಿಲ್ಲಂದ್ರೆ ಯಾಕ ಆ ಊರ್ ನರಕ ಹಾಕಿತ್ತಪ್ಪ ಅಂದ್ರ ಧರ್ಮದ ಮಾರ್ಗ ತೋರ್ತಕ್ಕಂತ ಇರ್ಲಿಲ್ಲಪ್ಪ ಅಂದ್ರ ಆ ಊರು ನರಕೆ ಅಲ್ರಿಪ್ಪ. ಈಗ ಪರಮಾತ್ಮ ನಮಗೆ ಧರ್ಮನಿಷ್ಠರಾಗಿ ಏನ್ ಮಾಡಂದ? अमल करो. देखो अल्लाह ताला इतना गफूर रहीम है. वो मुसलमान हो, वो यहूदी हो, वो नसारा हो, वो चांद सूरज परस्त हो, लेकिन वो ईमान के साथ यकीन के साथ अच्छे अमल करता है तो मैं उसे भी दुनिया और आखिरत की कामयाबी अता फरमाऊंगा कहता है. इसके साथ हम चलेंगे. मुसलमान अंदर शरणा, मुस्लिम किसे कहते हैं? शरणा. ಶರಣ ಅಂದ್ರೆ ಯಾರು? ಶರಣು ಶರಣಯ್ಯ